ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ರಕ್ತದೋಕುಳಿ ನಿಲ್ತಾನೇ ಇಲ್ಲ. ಒಂದೇ ವಾರದಲ್ಲಿ ಈಗ ಮತ್ತೊಬ್ಬ ಹಿಂದೂ ವ್ಯಕ್ತಿಯ ಕಗ್ಗೊಲೆಯಾಗಿದೆ. ದೀಪು ಚಂದ್ರದಾಸ್ ಎನ್ನುವವರನ್ನ ಸುಟ್ಟು ಕೊಂದ ಹಾಕಿದ ಬೆನ್ನಲ್ಲೇ ಈಗ 29 ವರ್ಷದ ಅಮೃತ್ ಮಂಡಲ್ ಅಲಿಯಾಸ್ ಸಾಮ್ರಾಟ್ ಅನ್ನುವವರನ್ನ ಬರ್ಬರವಾಗಿ ಹಲ್ಲೆ ಮಾಡಿ ಸಾಯಿಸಲಾಗಿದೆ. ಈ ಹತ್ಯೆಗೆ ಇಸ್ಲಾಂ ಧರ್ಮದ ನಿಂದನೆ ಮತ್ತು ಸುಲಿಗೆಯ ಸುಳ್ಳು ಹಣೆಪಟ್ಟಿಯನ್ನ ಕಟ್ಟಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಏನಿದು ಘಟನೆ? ರಾಜ್ಬರಿ ಜಿಲ್ಲೆಯಲ್ಲಿ ನಡೆದಿದ್ದಾದ್ರೂ ಏನು? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಡ್ನೆಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಂಗ್ಲಾದೇಶದ ರಾಜ್ಬರಿ ಜಿಲ್ಲೆಯ ಹೊಸಾಯಿ ದಂಗಾ ಗ್ರಾಮ. ಡಿಸೆಂಬರ್ 24ರ ಬುಧವಾರ ರಾತ್ರಿ 11 ಗಂಟೆ ಸಮಯ. ಇಡೀ ಊರು ಮಲಗುವಂತಹ ತಯಾರಿಯಲ್ಲಿದ್ದಾಗ ದುರುಳರ ಗುಂಪೊಂದು 29 ವರ್ಷದ ಅಮೃತ್ ಮಂಡಲ್ ಎಂಬ ಯುವಕನ ಮೇಲೆ ಮುಗಿಬಿದ್ದಿದೆ. ಓಲ್ಡ್ ಮಾರ್ಕೆಟ್ ಬಳಿ ಸಾಮ್ರಾಟ್ನನ್ನ ಸುತ್ತುವರಿದಂತಹ ಮತಾಂಧರು ರಾಕ್ಷಸರಂತೆ ಹಲ್ಲೆ ಮಾಡಿದ್ದಾರೆ. ಈ ಮಾರಣಾಂತಿಕ ಹಲ್ಲೆಯಿಂದ ಅಮೃತ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಇದು ಕೇವಲ ಒಂದು ಕೊಲೆಯಲ್ಲ, ಬದಲಿಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ವ್ಯವಸ್ಥಿತ ದೌರ್ಜನ್ಯದ ಪರಮಾವಧಿಯಾಗಿದೆ. ಹತ್ಯೆಯ ಬಳಿಕ ಈಗ ಕೊಲೆಗಾರರು ಸತ್ಯವನ್ನ ಮುಚ್ಚಿ ಹಾಕೋದಕ್ಕೆ ಹೊಸ ಕತೆ ಹೆಣೆದಿದ್ದಾರೆ. ಅಮೃತ್ ಮಂಡಲ್ ಒಬ್ಬ ಸುಲಿಗೆಕೋರನಾಗಿದ್ದ, ಹಾಗಾಗಿ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ ಅಂತ ಪೊಲೀಸರ ಮುಂದೆ ಬಿಂಬಿಸಲಾಗ್ತಾ ಇದೆ. ಆದ್ರೆ ಆಶ್ಚರ್ಯ ಅಂದ್ರೆ ಇದೇ ವಾರದಲ್ಲಿ ಹತ್ಯೆಯಾದಂತಹ ದೀಪು ಚಂದ್ರದಾಸ್ ಪ್ರಕರಣದಲ್ಲೂ ಕೂಡ ಈ ದುರುಳರು ಇದೇ ರೀತಿಯ ತಂತ್ರವನ್ನ ಬಳಸಿದ್ರು. ಆಗ ಇಸ್ಲಾಂ ಧರ್ಮವನ್ನ ನಿಂದನೆ ಮಾಡಿದ್ದಾನೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ದೀಪು ಅವರನ್ನ ಸುಟ್ಟು ಹಾಕಲಾಗಿತ್ತು. ಈಗ ಅಮೃತ್ ಮೇಲೆ ಸುಲಿಗೆಯ ಆರೋಪವನ್ನ ಹೊರಿಸಿ ಕೊಲೆಯನ್ನ ಸಮರ್ಥಿಸಿಕೊಳ್ಳಲಾಗ್ತಾ ಇದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಈ ಮಟ್ಟಿಗೆ ಹಗೆತನ ಶುರುವಾಗಿದ್ದು ಯಾಕೆ ಅಂತ ನೋಡೋದಾದ್ರೆ, ಡಿಸೆಂಬರ್ 12ರಂದು ದಂಗೆಯ ರೂವಾರಿ ಉಸ್ಮಾನ್ ಹದಿ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಆತ ಮೃತಪಟ್ಟ ಬಳಿಕ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ಮನೋಭಾವ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಭಾರತದ ರಾಯಭಾರಿ ಕಚೇರಿಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಇದರ ನಡುವೆ ಅಮಾಯಕ ಹಿಂದೂಗಳನ್ನೇ ಆರಿಸಿ ಕೊಲ್ಲೋದಕ್ಕೆ ಸಂಚು ಮಾಡಿದ್ರು ಅನ್ನುವಂಥದ್ದು ಕೂಡ ಬಯಲಾಗಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಕ್ಕೆ ಕೊನೆಯೇ ಇಲ್ಲದೆ ಇರೋ ರೀತಿ ಆಗೋಗಿದೆ. ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿಯಾದಂತಹ ಬಳಿಕ ಶುರುವಾದಂತಹ ಅಜಾರಕತೆಯಿಂದಾಗಿ ಹಿಂದೂಗಳ ಮಾರಣ ಹೋಮವೇ ನಡೀತಾ ಇದೆ. ಇದು ಅಲ್ಲಿ ಇರುವಂತಹ ಹಿಂದೂಗಳಿಗೆ ಮತ್ತು ಭಾರತದ ಹಿಂದೂಗಳಿಗೆ ಆತಂಕ ಮೂಡಿಸ್ತಾ ಇದೆ. ಈಗ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಗುರಿ ಮಾಡಿಕೊಂಡು ಭೀಕರವಾಗಿ ಹತ್ಯೆ ಮಾಡಲಾಗಿದ್ದು ಇಡೀ ವಿಶ್ವದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಅತ್ತ ಅಂತಾರಾಷ್ಟ್ರೀಯ ಸಮುದಾಯ ಮೌನ ವಹಿಸಿದ್ರೆ, ಇತ್ತ ಹಿಂದೂಗಳ ಸ್ಥಿತಿ ಶೋಚನೀಯವಾಗಿದೆ. ಬಾಂಗ್ಲಾದೇಶದ ಗಲ್ಲಿಯಲ್ಲಿ ಈಗ ಭಯದ ನೆರಳು ಆವರಿಸಿದೆ. ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯುತ್ತಿರುವಂತಹ ಉಗ್ರಗಾಮಿ ಸಂಘಟನೆಗಳು ಮತ್ತು ಮತಾಂಧ ಶಕ್ತಿಗಳು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಬೇಟೆಯಾಡ್ತಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಹಿಂದೂ ವ್ಯಕ್ತಿಯೊಬ್ಬನನ್ನ ದುಷ್ಕರ್ಮಿಗಳು ಅಟ್ಟಾಡಿಸಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಈ ಹತ್ಯೆ ಬಾಂಗ್ಲಾದಲ್ಲಿ ಹಿಂದೂಗಳು ಎಷ್ಟು ಅಸುರಕ್ಷಿತವಾಗಿದ್ದಾರೆ ಅನ್ನೋದಕ್ಕೆ ಹಿಡಿದಂತಹ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಪ್ರತಿ ನಿಮಿಷ ಕೂಡ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕೋ ರೀತಿಯಾಗಿದೆ. ಧರ್ಮ ನಿಂದನೆ ಮತ್ತು ಸುಲಿಗೆ ಹೆಸರಲ್ಲಿ ಅಮಾಯಕರನ್ನ ಬಲಿ ಮಾಡ್ತಿದ್ದಾರೆ. ಈ ಮತಾಂಧ ಶಕ್ತಿಗಳಿಗೆ ಅಲ್ಲಿನ ಸರ್ಕಾರ ಕಡಿವಾಣ ಹಾಕುತ್ತಾ ಅಥವಾ ಇಡೀ ಹಿಂದೂ ಸಮುದಾಯವೇ ನಾಶ ಆಗೋವರೆಗೂ ಕೂಡ ಮೌನವಾಗಿರುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.